ಸಮಸ್ತ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ತುಂಬ ಸ್ಪೆಷಲ್ ಡೇ, ಯಾಕಂದರೆ ನಾನು ಒಂದಷ್ಟು ತಿಂಗಳುಗಳ ಕಾಲ ಒಂದು ಬುಕ್ಕಲ್ಲಿ ಬೇರೆ ಬೇರೆ ಥರ ಡಿಸೈನ್ಸ್ಗಳನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಅದೇ ಥರ ಇನ್ನೂ ಮಿಕ್ಕಿದ ಪೇಜ್ಗಳಲ್ಲೆಲ್ಲ ಮಾಡಬೇಕು. 4ರಿಂದ 5 ಪೇಜ್ ಇದೆ, ಬಟ್ ಮೊದಲನೇ ಪೇಜಲ್ಲಿ ಮಾತ್ರ ಡಿಸೈನ್ನ ಮಾಡಿದ್ದೀನಿ. ಅದೇ ಥರನೇ ಇವತ್ತು ಕೂಡ ಒಂದು ಡಿಸೈನನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ಆಗಿರೋ ಪಿಕ್ಚರ್ ವಾಲ್ಪೇಪರ್ನ ನೋಡಿದೆ. ನನಗೆ ತುಂಬ ಇಷ್ಟ ಆಯ್ತು ಅದು. ಯಾವಾಗಲೂ ನಾನು ಯಾವುದಾದ್ರೂ ಒಂದು ಡಿಸೈನನ್ನು ನೋಡಿನೇ ಮಾಡೋದು. ಸೊ ಹಾಗಾಗಿ ಯಾಕೆ ಈ ಸಲ ಸುಮ್ಮನೆ ಡಿಸೈನ್ನ ನೋಡ್ದಿರಾನೆ ಸುಮ್ಮನೆ ಹಾಗೆ ರ್ಯಾಂಡಮಾಗೆ ಫೋನ್ ಕ್ರಿಯೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ಮೇಲೆ ಯೋಚನೆ ಮಾಡ್ತಿದ್ದೆ, ಯಾವ ಡಿಸೈನ್ ಮಾಡಲಿ, ಹೆಂಗೆ ಮಾಡಲಿ, ಏನು ಎತ್ತ ಅಂತೆಲ್ಲ ಥಿಂಕ್ ಮಾಡ್ತಾಯಿದ್ದೆ. ಆಮೇಲೆ ಸರಿ ಟ್ರೈ ಮಾಡೋಣ ಫಸ್ಟ್ ಯೋಚನೆ ಮಾಡ್ತಾಯಿದ್ರೆ ಹಂಗೆ ಟೈಮು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟೆ. ನೋಡಿ, ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ವಾಲ್ಪೇಪರು, ನಾನು ಹೇಳಿದ ವಾಲ್ಪೇಪರು. ಇಲ್ಲಿ ಗ್ರೀನು, ಸಿಮೆಂಟ್ ಕಲರು ಮತ್ತು ಗೋಲ್ಡ್ ಕಲರು, 3 ಕಲರು ಬಂದು ಒಂಥರ ಮಿಕ್ಸ್ ಆಗಿದೆ, ಮಾರ್ಬಲ್ ಡಿಸೈನ್ ಥರ. ಇವಾಗ ಈ ವಾಲ್ಪೇಪರ್ ಪ್ರಕಾರನೇ ನಾನು ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಸೊ ಡಿಸೈನ್ ಮಾಡಬೇಕಂತ ಹೇಳ್ಬಿಟ್ಟು ಕ್ಲೀನಾಗಿ ಕ್ಯಾಮ್ರಾ ಸೆಟಪ್ ಮಾಡಿ ಎಲ್ಲ ರೆಡಿ ಮಾಡಿ ಕಂಪ್ಲೀಟಾಗಿ ರೆಡಿ ಮಾಡಿಟ್ಟೆ. ಎಲ್ಲ ಪ್ರೆಪ್ ಮಾಡಿ ಪ್ರೆಸ್ ಆನ್ ನೀಲ್ಸನ್ನು ಇದು ಮಾಡಿ. ನೋಡಿ, ಫಸ್ಟೇ ಕಲರು ಸಿಮೆಂಟ್ ಕಲರನ್ನು ತೊಗೊಂಡಿದ್ದೀನಿ. ಯಾಕಂದರೆ ಅದರಲ್ಲಿ ನನಗೆ ಸ್ವಲ್ಪ ಲೈಟಾಗಿ ಸಿಮೆಂಟನ್ನು ತೋರಿಸ್ಬೇಕಾಯ್ತು, ಮತ್ತು ಗ್ರೀನನ್ನು ತೋರಿಸ್ಬೇಕಾಯ್ತು, ಗೋಲ್ಡ್ ಕಲರನ್ನು ತೋರಿಸ್ಬೇಕಾಯ್ತು, ಎಲ್ಲ ಕಲರನ್ನು ಕೂಡ ನಿಮಗೆ ತೋರಿಸ್ಬೇಕು ಅಂತ ಇಷ್ಟ ಆಯಿತು. ಬಟ್ ಹೆಂಗೆ ಡಿಸೈನ್ ಮಾಡೋದು ಏನಂತ ಅಷ್ಟು ಡೀಪಾಗಿ ಐಡಿಯಾ ಇರಲಿಲ್ಲ. ಬಟ್ ಸ್ಟಿಲ್ ನಾನು ಒಂದು ಪಿಕ್ಚರ್ನ ಮೈಂಡಲ್ಲಿ ಇಟ್ಕೊಂಡಿದ್ದೆ ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ನನಗಂತೂ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಯಿತು. ಯಾಕಂದರೆ ಈ ಡಿಸೈನ್ನ ನಾನು ಮಾಡೋಕ್ಕೆ ಶುರು ಮಾಡಿದ ತಕ್ಷಣವೇ ಅರ್ಧ ಮಾಡಬೇಕಂತಂದ್ರೇ ಒಂದು ಕ್ಲೈಂಟ್ ಬಂದುಬಿಟ್ರು. ಅವರು ವಾಕಿನ್ ಕ್ಲೈಂಟು ಡೈರೆಕ್ಟಾಗಿ ಬಂದರು. ನನಗೆ ಅಕ್ರಾಲಿಕ್ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದೀನಿ, ಎಕ್ಸ್ಟೆನ್ಷನ್ ರಿಮೂವ್ ಮಾಡಿ ಅಂತ ಡೈರೆಕ್ಟಾಗಿ ಕೂತ್ಕೊಂಡೇ ಬಿಟ್ಟರು. ಸೊ ನನಗೇನು ಮಾಡೋಕ್ಕೆ ತಲೆ ಮುಂದಕ್ಕೆ ತೋಚಲೇ ಇಲ್ಲ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಅವ್ರಿಗೆ ಅಕ್ರಾಲಿಕ್ ಎಕ್ಸ್ಟೆನ್ಷನ್ ರಿಮೂವ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಾ ಸ್ವಲ್ಪ ಟೈಮ್ ಹೋಯಿತು. ನಾನು ಯೋಚನೆ ಮಾಡ್ಕೊಂಡು ನಿಧಾನಕ್ಕೆ ಸ್ವಲ್ಪ ಮಾಡ್ತಿದ್ದೆ, ಯಾಕಂದರೆ ಹರಿಬರಿ ಮಾಡೋದು ಬೇಡ, ಯಾರೂ ಹಿಂಗೂ ಇಲ್ವಲ್ಲ ಇನ್ನೂ ಕೂಡ, ಮಾಡೋಣ ಅಂದ್ಕೊಂಡೆ ನಿಧಾನಕ್ಕೆ ಮಾಡ್ತಾಯಿದ್ದೆ. ಮತ್ತು ಇನ್ನೊಂದು ಕ್ಲೈಂಟ್ ಬಂದರು. ಅವರು ಆ್ಯಕ್ಚುಲಿ ನನ್ನ ರೆಗ್ಯುಲರ್ ಕ್ಲೈಂಟು. ಅವ್ರು ಕಾಲ್ ಮಾಡಿಬಿಟ್ಟೆ ಬಂದರು ಪಾಪ. ಅವರು ಬಂದು ನೇಟಿವ್ ಪ್ಲೇಸ್ಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನ್ಯಾಚುರಲ್ ಹ್ಯಾಂಡ್ ಮೇಲೆ ಜೆಲ್ ಪಾಲಿಷ್ ಹಾಕಿಸ್ಕೊಂಡು ಹೋಗಿದ್ರು. ಐ ಥಿಂಕ್ 3 ವಾರನೋ 4 ವಾರನೋ ಆಗಿತ್ತು ಅದಕ್ಕೆ. ಸೊ ನೇಟಿವ್ಗೆ ಹೋಗ್ತಿರೋದ್ರಿಂದ ಗ್ರೋತ್ ಆಗಿ ತುಂಬ ಮುಂದೆ ಬಂದುಬಿಟ್ಟಿದೆ, ರಿಮೂವ್ ಮಾಡಿಬಿಡಿ ಅಂತ ಹೇಳಿದ್ರು. ನಾನು ಈ ವಿಡಿಯೋನ ಮಾಡ್ತಾ ಇರೋದ್ರಿಂದ ಆ ವಿಡಿಯೋನ ಮಾಡಲಿಕ್ಕೆ ಆಗಿಲ್ಲ. ನಾನು ಆ್ಯಕ್ಚುಲಿ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. 4 ವೀಕ್ಸ್ ಆದರೂ ನ್ಯಾಚುರಲ್ ಹ್ಯಾಂಡಲ್ಲಿ ಹಿಂಗೆ ಕಾಣಿಸ್ತಿದೆ ನೋಡಿ ಅಂತ ಹೇಳ್ಬಿಟ್ಟು. ಬಟ್ ನನಗೆ ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ಇದು ಆಲ್ರೆಡಿ ವಿಡಿಯೋ ರನ್ನಿಂಗಲ್ಲಿತ್ತು. ಜಸ್ಟ್ ಪಾಸ್ ಮಾಡಿ ಫೋನನ್ನ ಹಾಗೆ ಬಿಟ್ಬಿಟ್ಟು ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅವರು ಮುಗಿಸ್ಕೊಂಡು ಹೋದ್ಮೇಲೆ ಮತ್ತೆ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೆ. ಇನ್ನು ಯಾರೂ ಬರಲ್ಲ ಅಂತ ಅನಿಸುತ್ತೆ. ಐ ಹೋಪ್ ಇದನ್ನು ಕಂಪ್ಲೀಟ್ ಮಾಡಿಬಿಡ್ಬೇಕು ಹೆಂಗಾದ್ರೂ ಇವತ್ತು ಮಾಡಿ ಅಂತ ಹೇಳ್ಬಿಟ್ಟೆ ನನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಮಾಡ್ತಾಯಿದ್ದೆ. ಆಮೇಲೆ ದಿಢೀರಂತ ಇನ್ನೊಂದು ಕ್ಲೈಂಟ್ ಬಂದರು. ಅವರು ವಾಕಿನ್ ಅಲ್ಲ, ಬಟ್ ಆದರೆ ಅವ್ರು ನಿನ್ನೆ ಕಾಲ್ ಮಾಡಿಬಿಟ್ಟು ನನಗೆ ನಾಳೆ 4 o'clock 4 ಇಲ್ಲ ಬಿಟ್ವೀನ್ 5 ಆ ಥರ ನಾನು ಬರ್ತೀನಿ, ನನಗೆ ನ್ಯಾಚುರಲ್ ಟೋಸ್ಗೆ ಪಾಲಿಷ್ ಹಾಕ್ಕೋಬೇಕು ಅಂತ ಕೇಳಿದರು. ಬನ್ನಿ ಅಂತ ಹೇಳಿದೆ. ಬಟ್ ಬರೋಕ್ಕಿಂತ ಮುಂಚೆ ನನಗೊಂದು ಕಾಲ್ ಮಾಡಿಬಿಟ್ಟು ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದೆ. ಬಟ್ ಅವರೇನು ನನಗೆ ಇನ್ಫಾರ್ಮೇ ಮಾಡಲಿಲ್ಲ. ಅವರು ಹಾಗೆ ಡೈರೆಕ್ಟಾಗಿ ವಾಕಿನ್ ಥರನೇ ಬಂದುಬಿಟ್ಟು ನನಗೆ ಹೇಳಿದ್ರು, ನೆನ್ನೆ ನಾನು ಕಾಲ್ ಮಾಡಿದ್ದೆ ಅಲ್ವಾ, ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡೆ ಅಲ್ವಾ, ನೀವು ಅಪಾಯಿಂಟ್ಮೆಂಟ್ ಕನ್ಫರ್ಮ್ ಮಾಡಿದ್ರಿ ಅಲ್ವಾ ಅಂತೆಲ್ಲ ಕೇಳ್ತಾಯಿದ್ರು. ನಾನು ಯಾವಾಗ ಅಪಾಯಿಂಟ್ಮೆಂಟ್ ಕನ್ಫರ್ಮ್ ಮಾಡಿದೆ? ನಾನು ನಿನ್ನೆ ಮಾತಾಡಿದೆ ನಿಮ್ಮ ಹತ್ರ. ಏನಂತ ಮಾತಾಡಿದೆ? ಯಾರು ನೀವು, ನಿಮ್ಮ ಹೆಸರೇನು ಅಂತ ಕೇಳ್ತಾಯಿದ್ದೆ ನಾನು. ನನಗೆ ಸರ್ಪ್ರೈಸ್ ಆಗಿಬಿಡ್ತು, ಯಾರಪ್ಪ ಇದು ನೆನ್ನೆ ಮಾತಾಡಿದೆ ಅಂತ ಬೇರೆ ಹೇಳ್ತಿದ್ದಾರೆ ಅಂತ. ಆಮೇಲೆ ಅವ್ರು ಅಂದರು, ನಾನು ಹೇಳ್ದೆ ಅಲ್ವಾ ಟೋಗೆ ಪಾಲಿಷ್ ಹಾಕ್ಕೊಡೋಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ನನಗೆ ಓಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಂದೆ, ನೀನು ಬರೋಕ್ಕಿಂತ ಮುಂಚೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ,
ದಿಢೀರಂತ ಬಂದುಬಿಟ್ಟಿದ್ದೀರಾ ಹಾಗೆ ಅಂತ ಕೇಳಿದೆ. ಆಮೇಲೆ ಅವರು ಇಲ್ಲ ನನಗೆ ಸ್ವಲ್ಪ ಕೆಲಸ ಇತ್ತು, ನಾನು ಆಚೆ ಹೋಗ್ಬೇಕಾಯ್ತು, ಅದಕ್ಕೆ ನಾನು ಹಂಗೆ ಬಂದುಬಿಟ್ಟೆ ಅಂತಂದರು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಮತ್ತೆ 3ನೇ ಸತಿನೂ ಕ್ಯಾಮ್ರಾನ ಎತ್ತಿ ಸೈಡಿಗೆ ಇಟ್ಬಿಟ್ಟು ಆಮೇಲೆ ವರ್ಕ್ ಮಾಡೋದನ್ನು ಸ್ಟಾಪ್ ಮಾಡಿದೆ. ಬಟ್ ಆದರೆ ಅವ್ರು ಹೇಳಿದ್ರು ನೀವೇನಾದರೂ ಮಾಡ್ತಾಯಿದ್ರೆ ಅದನ್ನು ಫಿನಿಷ್ ಮಾಡಿ ಆಮೇಲೆ ನಾನು ಮಾಡ್ಕೋತೀನಿ ಅಂತ. ನಾನೇ ಇಲ್ಲ ತುಂಬ ಲೇಟ್ ಆಗುತ್ತೆ ಆ ಥರ ಮಾಡಿದ್ರೆ, ಬೇಡ ನೀವು ಬನ್ನಿ ಪರವಾಗಿಲ್ಲ, ನಿಮಗೆ ಪಾಲಿಷ್ ಅಪ್ಲಿಕೇಶನ್ ಹಾಕ್ತೀನಿ ಆಮೇಲೆ ನಾನು ಕಂಟಿನ್ಯೂ ಮಾಡ್ಕೋತೀನಿ ಅಂತ ಹೆಂಗೋ ಮಾಡಿ ಅಪ್ ಟು ನೋಡ್ತಾ ಇದ್ದೀರಲ್ಲ ನೀವು, ಈ ಸ್ಟೆಪ್ವರೆಗೂ ಮಾತ್ರ ನಾನು ಎಷ್ಟು ಪ್ರಾಪರಾಗಿ ವೀಡಿಯೋ ರೆಕಾರ್ಡ್ ಮಾಡಿದೆ ಅಂದರೆ ಅಷ್ಟು ಪ್ರಾಪರಾಗಿ ರೆಕಾರ್ಡ್ ಮಾಡಿದೆ. ಆಮೇಲೆ ನನ್ನ ಕೈಲಿ ನಿಜವಾಗ್ಲೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಅರ್ಧಂಬರ್ಧ ರೆಕಾರ್ಡಿಂಗ್ ಥರ ಆಯಿತು. ನನಗೆ ತುಂಬ ಬೇಜಾರಾಗ್ತಿದೆ ಆ್ಯಕ್ಚುಲಿ ಕ್ಲೀನಾಗಿ ನಾನು ವೀಡಿಯೋ ಮಾಡಲಿಲ್ಲ ಅಂತ. ಯಾಕಂದರೆ ವೀಡಿಯೋ ಸ್ಟಾರ್ಟ್ ಮಾಡಬೇಕಂದ್ರೆ ನಾನು ಏನೇನೋ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಮಾಡಿದೆ. ಅದಕ್ಕೆ ಹೇಳೋದು, ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು, ಸುಮ್ಮನೆ ಹಾಗೆ ಒಂದು ಫ್ಲೋವಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಹಿಂಗೆ ಡಿಸಪಾಯಿಂಟ್ ಆಗುತ್ತೆ. ಇದು ಒಂದು ಪಾಠನೇ, ನನಗೆ ಗೊತ್ತಿತ್ತು. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ನೋಡಿ ಹಂಗೆ ರ್ಯಾಂಡಮಾಗಿ ಒಂದೊಂದೇ ಡಿಸೈನನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನನಗೆ ಫರ್ದರ್ ನಾನು ಏನು ಮಾಡಿದೆ ಅನ್ನೋ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆ್ಯಸ್ ಯೂಶ್ವಲ್ ನಾನು ಇಷ್ಟೊತ್ತು ಹೇಳಿದ ಪ್ರಕಾರ ನಾನು ಕಂಪ್ಲೀಟಾಗಿ ಬ್ಯುಸಿ ಇದ್ದೆ. ಸೊ ಔಟ್ಪುಟ್ನ ಬುಕ್ಕಿಗೆ ಹಾಕ್ಬಿಟ್ಟಿದ್ದೀನಿ, ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಈ ಬುಕ್ಕನ್ನೇ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಬುಕ್ಕು ಕ್ರಿಯೇಟ್ ಮಾಡಿದ್ದೀನಿ, ಅದರಲ್ಲಿ ಎಲ್ಲ ಡಿಸೈನ್ಸು ಮಾಡಿಟ್ಟಿದ್ದೀನಿ ತುಂಬ ತಿಂಗಳಿಂದ ಅಂತ. ಎಲ್ಲ ಡಿಸೈನನ್ನು ನಿಮಗೆ ಒಂದೇ ಸತಿ ಇವಾಗಲೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟು ಡಿಸೈನ್ಸಲ್ಲಿ ಯಾವ ಡಿಸೈನು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.